ಇನ್ನು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ನಾಯಕನಿಂದ ದೌರ್ಜನ್ಯ 73 ವರ್ಷದ ವೃದ್ಧ ದಂಪತಿಯ ಮೇಲೆ ದೌರ್ಜನ್ಯ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೊಪ್ಪ ತಾಲೂಕಿನ ಬೇರುಕುಡಿಗೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸರ್ಕಾರಿ ಜಾಗದಲ್ಲಿರುವಂತಹ ಮನೆಯನ್ನ ಖಾಲಿ ಮಾಡಿ ಅಂತ ದೌರ್ಜನ್ಯ ಎಸಗಿದ್ದಾರೆ ಈ ವೃದ್ಧರ ಮೇಲೆ. ವೃದ್ಧ ರಮೇಶ್ ಭಟ್ ಹಾಗೂ ವಾಣಿ ದಂಪತಿಗಾದಂತಹ ಕಿರುಕುಳ ಇದು. ಕೈ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮಿಗಾ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಆ ವೃದ್ಧರ ಮನೆಯ ಬಾಗಿಲು ಗೇಟನ್ನು ಮುರಿದು ನೀರಿನ ಮೋಟಾರ್ ಮೀಟರ್ ಬೋರ್ಡ್ ಅದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಸಚಿನ್ ಮಿಗಾ ಬೆಂಬಲಿಗರು. ಸಚಿನ್ ಮಿಗಾ ಕಾಟಕ್ಕೆ ಕಣ್ಣೀರಿಡ್ತಾ ಇದೆ ಈ ವೃದ್ಧ ದಂಪತಿ. ನನಗೆ ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. ನಾನು ಸಚಿನ್ ಮೇಘಾ ಅನ್ನೋರಿಗೆ 1 ಎಕರೆ 35 ಗುಂಟೆ ನುಗ್ಗಿ 101 ಸರ್ವೆ ನಂಬರಲ್ಲಿ ಮತ್ತು 4 ಎಕರೆ 153 ಸರ್ವೆ ನಂಬರ್ ನುಗ್ಗಿ ಸರ್ವೆ ನಂಬರಲ್ಲಿ ಜಮೀನು ಮಾರಾಟ ಮಾಡಿರ್ತೀನಿ. ಒಪ್ಪಂದ ಮಾಡಿಕೊಡೋ ಹೊತ್ತಿಗೆ ಮನೆಯೂ ಕೊಡ್ತೀನಿ ಅಂತ ಒಪ್ಪಂದ ಆಗಿರುತ್ತೆ. ಆದರೆ ಕ್ರಯಪತ್ರ ಆಗೋ ಹೊತ್ತಿಗೆ ಮನೆಯನ್ನು ರಿಜಿಸ್ಟರ್ ಆಗಿರಲ್ಲ, ಜಮೀನು ಮಾತ್ರ ರಿಜಿಸ್ಟರ್ ಆಗಿರುತ್ತೆ. ಮನೆ ಬಗ್ಗೆ ದುಡ್ಡು ಬಂದಿಲ್ಲ ನನಗೆ. ಹಾಗಾಗಿ ನನಗೆ ಮತ್ತು ಅವರು ನನ್ನ ಮನೆ ಬಾಗಿಲು ಎಲ್ಲ ಹೊಡೆದಿದ್ದಾರೆ, ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ, ಎಲೆಕ್ಟ್ರಿಕ್ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸ್ನವರೆಲ್ಲ ನಮಗೆಲ್ಲ ಹೆದರಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತಿಗೂ ನನ್ನ ಹೆಸರಲ್ಲೇ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇದೆ. ಅದಕ್ಕೆ ಟ್ಯಾಕ್ಸ್ ಪೇ ರಶೀಟು ಮತ್ತು ಪಂಚತಂತ್ರ ಎಲ್ಲ ನನ್ನ ಹೆಸರಲ್ಲೇ ಇದೆ. ಹಾಗಾಗಿ ನನಗೆ ಬೇರೆ ದಾರಿ ಕಾಣದೆ ನಿಮ್ಮಲ್ಲಿ ಶರಣಾಗ್ತಾ ಇದೆ. ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ. ಲೈಟ್ ಮೀಟ್ರ್ ಎಲ್ಲ ಮೇಘಾ ಸಚಿನೇ ಕಿತ್ಕೊಂಡು ಹೋಗಿದ್ದಾನೆ. ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನು ಹಾಕ್ಕೊಳಕ್ಕೂ ಬಿಟ್ಟಿಲ್ಲ. ನಮಗೆ 3 ದಿವಸದಿಂದ ನೀರಿಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗದೆ ಮಧ್ಯಾಹ್ನ ನಮ್ಮ ಯಜಮಾನ್ರು ಊಟ ತರೋಕ್ಕೆ ಅಂತ ಕೊಪ್ಪಕ್ಕೆ ಹೋಗಿದ್ರು. ಅಲ್ಲಿಂದ ಬರುವಾಗ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಅವ್ರನ್ನ ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮೂರಲ್ಲಿ ಇಬ್ಬರು ಹುಡುಗರು ನಮ್ಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬಂದರು. ಅವ್ರು ಬಂದ ತಕ್ಷಣ ಈ ಅಪ್ಪ ಅವನು ಹೆದರ್ಕೊಂಡು ಓಡೋಗ್ಬಿಟ್ಟ. ಆಮೇಲೆ 5 ಗಂಟೆ ಮೇಲೆ ಈ ವೃದ್ಧ ದಂಪತಿಗೆ ಕಿರುಕುಳ ಕೊಟ್ಟಿರೋದು ಕೈ ಮುಖಂಡ ಸಚಿನ್ ಮಿಗಾ ಎನ್ನುವಂತಹ ಆರೋಪ. ಇದರ ಬಗ್ಗೆ ತಮ್ಮ ಮೇಲಿನ ಆರೋಪಕ್ಕೆ ಸಚಿನ್ ಮಿಗಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿ ರಮೇಶ್ರಿಂದ ಜಮೀನು ಖರೀದಿ ಮಾಡಿದೀವಿ, ಕೃಷಿ ಭೂಮಿ ಮನೆಯನ್ನ ನನಗೆ ಮಾರಾಟ ಮಾಡಿದ್ದಾರೆ, ನನ್ನ ಕುಟುಂಬದ ಹೆಸರಿಗೆ ನೋಂದಣಿಯಾಗಿದೆ, 2 ವರ್ಷಗಳ ಹಿಂದೆಯೇ ಮನೆಯನ್ನ ಸ್ವಾಧೀನಕ್ಕೆ ನೀಡಿದ್ದಾರೆ, ಈಗ ಏಕಾಏಕಿ ಮನೆಗೆ ಅವರೇ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ, ಇದರ ಹಿಂದೆ ಪೊಲೀಸರು ರಿಯಲ್ ಎಸ್ಟೇಟ್ ದಂಧೆ ಎಲ್ಲ ಇದೆ ಅಂತ ಅನ್ನೋದು ಸಚಿನ್ ಮಿಗಾ ಅವರ ಪ್ರತಿ ಆರೋಪ. ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಾನೂನು ವಿರುದ್ಧವಾದಂಥ ಕೆಲಸಗಳನ್ನ ಇಲ್ಲಿ ತನಕ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಕಾನೂನುಬದ್ಧವಾಗಿ ಕೃಷಿ ಜಮೀನನ್ನು ವ್ಯಾಪಾರ ಮಾಡಿರ್ತಕ್ಕಂಥದ್ದು ಸತ್ಯ. ಆ ದಾಖಲೆಗಳು ಈಗ ಪೂರಕವಾಗಿದ್ದಾವೆ. ಯಾವುದೋ ಒಂದು ಹಿನ್ನೆಲೆಯಲ್ಲಿ ನಾನು ಖರೀದಿ ಮಾಡಿರ್ತಕ್ಕಂಥ ಜಮೀನು ಒಬ್ಬರು ರಮೇಶ್ ಎಂಬುವರಿಂದ ಅವರ ಮಗನ ಹೆಸರಿಗಿದ್ದರಿಂದ ಅದು GPA ಮುಖಾಂತರ ನನಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂದರು. ಆದರೆ GPA ಮುಖಾಂತರ